ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೈತ್ರ ಬ್ಲಾಗ್ಸ್. ಇವತ್ತಿನ ಬ್ಲಾಗಲ್ಲಿ ನಾನು ಹೋದ ವಿಡಿಯೋದಲ್ಲಿ ಕ್ರೇಪ್ ಬ್ಲೌಸ್ ಪೀಸ್ ತಂದಾಗ ತುಂಬ ಜನ ಕೇಳಿದರು ಅದು ಅಡ್ರೆಸ್ ಎಲ್ಲಿ ಬರೋದು ಜಮ್ ಅಂಗಡಿ ಅಂತ. ನಿಮಗೆ ಅದಕ್ಕೆ ಕಂಪ್ಲೀಟಾಗಿ ಒಂದು ಸಲ ತೋರಿಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಹಾಗೆ ನೋಡಿ. ಇದು KRS ಹಾಸ್ಪಿಟ್ಲ್, ಮೈಸೂರು KRS ಹಾಸ್ಪಿಟ್ಲ್ ಇದೆಯಲ್ಲ, ಚೆಲುವಾಂಬ ಹಾಸ್ಪಿಟ್ಲು, ಅದರ ಆಪೋಸಿಟೇ ಸ್ಟಾಪ್ ಸಿಗುತ್ತೆ ನಿಮಗೆ. ನಾನು ಆಟೋದಲ್ಲಿ ಹೋಗಿರೋ ಅಂಥದ್ದು. ಅಲ್ಲಿಂದ ಎದುರುಗಡೆ ಮುಂದೆ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ನಾವು ನಡ್ಕೊಂಡೇ ಹೋಗ್ತಾಯಿದ್ದೀವಿ, ನಿಮ್ಗೊಂದು ಸ್ವಲ್ಪ ಗೊತ್ತಾಗಲಿ ಅಂತ ಅಂದ್ಬಿಟ್ಟು. ಆಯುರ್ವೇದಿಕ್ ಹಾಸ್ಪಿಟ್ಲ್ ಇದೆಯಲ್ಲ, ಅಲ್ಲಿಂದ ಮುಂದೆ ಬಂದು ಬಲಗಡೆ ಕಟ್ಟಾದರೆ ನೋಡಿ, ಇದು ನಾನು ಹೋದ ವಿಡಿಯೋ ತೋರಿಸಿದ್ನಲ್ಲ ಹಾವು ಅಂಗಡಿ ಅಲ್ಲ ಫ್ರೆಂಡ್ಸ್, ಕನ್ಫ್ಯೂಷನ್ ಮಾಡ್ಕೊಬೇಡಿ. ನಾನು ಫಸ್ಟಾಗಿ ಹೇಳ್ತಾ ಇದ್ದೀನಿ, ಇದು ನಾವು ಫಸ್ಟು ತುಂಬ ವರ್ಷದಿಂದ ಇಲ್ಲಿ ತೊಗೊಳ್ತಾ ಇದ್ವಿ. ಫಸ್ಟು ಹಾವು ಅಂಗಡಿ ಗೊತ್ತಾದಮೇಲೆ ಇಲ್ಲಿ ಸ್ಟಾಪ್ ಮಾಡಿದ್ವಿ. ಇಲ್ಲಿ ಕಮ್ಮಿ ತೊಗೊಳ್ಳೋದು. ಈಗ ಇಲ್ಲಿ ಅಲ್ಲಿಗಿಂತ ಇಲ್ಲಿ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ, ಒಂದು 20 ರೂಪಾಯಿ 30 ರೂಪಾಯಿ. ಅದಕ್ಕೆ ಇಲ್ಲೊಂದು ಸಲ ಅದು ಸಿಗುತ್ತಾ ಅಂತ ಅಂದ್ಬಿಟ್ಟು ಮತ್ತೆ ಬಂದ್ವಿ. ಇಲ್ಲಿ ಆ ಥರ ಬಟ್ಟೆ ಇಲ್ಲಿ ಒಳ್ಳೆ ಕಲೆಕ್ಷನ್ ಏನು ಸಿಗಲಿಲ್ಲ. ಇಲ್ಲಿ ಟಾಪ್ಗಳಾಗಿರ್ಬೋದು, ಮತ್ತು ಶಿಫಾನ್ ಬಟ್ಟೆ, ಕಾಟನ್ ಬಟ್ಟೆ, ಮತ್ತು ವೆಲ್ವೆಟ್ ಬಟ್ಟೆ, ಮತ್ತು ನೆಟ್ಟೆಡ್ ಬಟ್ಟೆ, ಲೈನಿಂಗು ಈ ಥರ ಸಿಗುತ್ತೆ ಫ್ರೆಂಡ್ಸ್. ಇಲ್ಲೂ ತುಂಬಾ ಕಲೆಕ್ಷನ್ ಇತ್ತು. ಆದರೆ ಅಲ್ಲಿ ಹೊಸ ಕಲೆಕ್ಷನ್ ಬಂದಿರುತ್ತೆ ಫ್ರೆಂಡ್ಸ್, ಇಲ್ಲಿ ಒಂದು ಸ್ವಲ್ಪ ಕಮ್ಮಿ ಬಂದಿರುತ್ತೆ. ಅದಕ್ಕೆ ಇಲ್ಲೂ ಒಂದು ವಿಡಿಯೋ ಮಾಡಿಕೊಂಡೆ. ಇಲ್ಲಿ ನಿಮ್ಗೆ ಯಾವ್ದಾರು ಇಷ್ಟ ಆದರೆ ಇಲ್ಲೂ ವಿಸಿಟ್ ಮಾಡಿ. ಇಲ್ಲೆಲ್ಲ ನೋಡ್ತಾ ಇದ್ದೆ, ಇಲ್ಲಿ ಅದು ಕ್ರೇಪ್ ಸಿಗಲಿಲ್ಲ. ನನ್ನ ಫ್ರೆಂಡ್ಗೆ ಅಂಥದ್ದೇ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಅವಳು ಇಲ್ಲಿ ಸಿಗಲಿಲ್ವಲ್ಲ, ಅವ್ರನ್ನೂ ಕೇಳಿದ್ವಿ ಯಾವಾಗ ಬರುತ್ತಾ ಅಂತ ಅಂದ್ಬಿಟ್ಟು. ಅವರು ಲೇಟು ಮೇಡಮ್, ಸದ್ಯಕ್ಕಿಲ್ಲ, ಈಗ ಬರೋದಿಲ್ಲ ಅಂತ ಅಂದರು ಆ ಮೆಟೀರಿಯಲಲ್ಲಿ. ಅದಕ್ಕೆ ಇಲ್ಲಿ ಸುಮ್ಮನೆ ಜಸ್ಟ್ ನೋಡಿಕೊಂಡು ಇಲ್ಲೆಲ್ಲ ಹಳೇದೇ ಇತ್ತಲ್ಲ ಅಂದ್ಬಿಟ್ಟು ಅಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೇ ಹೋದ್ವಿ ಫ್ರೆಂಡ್ಸ್. ಜಸ್ಟು ಇಲ್ಲಿ ಒಂದು ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಇದು ಆಲ್ಮೋಸ್ಟ್ ಇದು ನೋಡಿದ್ದೀನಿ ಈ ಕಲೆಕ್ಷನ್ ಎಲ್ಲ ನಾನು ಫಸ್ಟೇ. ಸುಮ್ಮನೆ ಜಸ್ಟು ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಅಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ಅಂತ. ಎಲ್ಲೂ ಸ್ಕಿಪ್ ಮಾಡಬೇಡಿ. ಅಲ್ಲಿಂದ ಮುಗಿಸ್ಕೊಂಡು ಮುಂದೆ ಹೋದರೆ ನಿಮಗೆ ಜಸ್ಟ್ 30 ರೂಪಾಯಿ ತೊಗೊಂಡ್ರು ಅಷ್ಟೇ ಅಲ್ಲಿ ಹೋಗೋಕ್ಕೆ. ಇಲ್ಲಿಂದ ಅಲ್ಲಿಗೆ ನೋಡಿ, ಮತ್ತು ಇಲ್ಲಿ ಬಂದು ಮತ್ತೆ ಮುಂದೆ ಹೋದರೆ ಇಲ್ಲಿ ಆಯುರ್ವೇದಿಕ್ ಹಾಸ್ಪಿಟ್ಲಲ್ಲ, ಇದು ಮೆಡಿಕಲ್ ಸ್ಟೋರು. ಅಲ್ಲಿಂದ ಆಟೋ ಮಾಡ್ಕೊಂಡು ಹೋದ್ವಿ. ಜಸ್ಟ್ 30 ರೂಪಾಯಿಗೆ ಇಲ್ಲಿ ಬಲಗಡೆ ಕಟ್ಟಾದ್ವಿ. ಫಸ್ಟ್ನೇ ರೋಡಲ್ಲೇ ಬಲಗಡೆ ಕಟ್ಟಾದರು. ಮುಂದೆನೇ ನನಗೆ ಫೋನ್ ಎಲ್ಲೂ ಸ್ಕಿಪ್ ಮಾಡಲಿಲ್ಲ, ಹಂಗೇ ಫೋನ್ ಇಟ್ಕೊಂಡಿದ್ದೆ ನಿಮ್ಗೊಂದು ಸ್ವಲ್ಪ ಗೊತ್ತಾಗಲಿ ಅಂತ ಅಂದ್ಬಿಟ್ಟು. ನಾನು ಆಟೋದಲ್ಲೇ ಬೆಸ್ಟು ಅಂತಲೇ ಹೇಳ್ಬೋದು. ಕನ್ಫ್ಯೂಷನ್ ಆಗುತ್ತೆ ಫಸ್ಟ್ ಹೋಗೋರಿಗೆ. ಹಿಂಗೆ ಸ್ಟ್ರೈಟ್ ಹೋಗಬೇಕು ಒಂದೇ ರೋಡಲ್ಲಿ. ನಿಮ್ಗೆ ಅಲ್ಲೇ ಹೇಳ್ಬಿಡ್ತಾರೆ ಜಮ್ ಅಂಗಡಿ ಎಲ್ಲಿ ಬರುತ್ತೆ ಅಂತ ಅಂದರೆ. ಇಲ್ಲ ಆಟೋದವ್ರಿಗೆ ಹೇಳಿದ್ರು ಸಾಕು ಜಮ್ ಅಂಗಡಿ ಅಂತ ಅಂದರೆ ಅಲ್ಲೇ ಕರ್ಕೊಂಡು ಹೋಗಿ ಬಿಡ್ತಾರೆ ಫ್ರೆಂಡ್ಸ್. ಆದರೆ ಎದುರುಗಡೆನೇ ಅದು ಆವಾಗಲಿಂದ ಫೇಮಸ್ ಅಲ್ವಾ. ಇಲ್ಲಿ ಇದೆಲ್ಲ ಮುಸ್ಲಿಮ್ ಏರಿಯಾ ನೋಡ್ತಾ ಇರ್ಬೋದು. ಇಲ್ಲೆಲ್ಲ ವರ್ಕ್ ಬಟ್ಟೆ ಮತ್ತು ಸ್ಲಿಪ್ಪರ್ಗಳಾಗಿರ್ಬೋದು, ಮತ್ತು ಜಾಸ್ತಿ ಹೋಲ್ಸೇಲ್ ಇರೋ ಅಂಥದ್ದು. ಮತ್ತು ಈಗ ಬ್ಲೌಸ್ ಎಲ್ಲ ಎಂಬ್ರಾಯ್ಡ್ರಿ ಮಾಡಿಸ್ತಾರಲ್ಲ, ಅದೆಲ್ಲ ಇಲ್ಲೇ ಸಿಗೋಂಥದ್ದು. ಮೈಸೂರಲ್ಲಿ ಜಾಸ್ತಿ ಇಲ್ಲೇ ಬರ್ತಾರೆ ಗೊತ್ತಿರೋರು. ಇಲ್ಲಿ ಬಲಗಡೆ ಸ್ಟ್ರೈಟ್ ಹೋಗಿ ಬಲಗಡೆ ಕಟ್ಟಾದರು. ಇದು ಇನ್ನೆಲ್ಲೂ ಕಟ್ಟಾಗೋಂಗಿಲ್ಲ. ಸ್ಟ್ರೈಟ್ ಹೋದರೆ ಒಂದೇ ರೋಡು ಫ್ರೆಂಡ್ಸ್, ಇನ್ನೆಲ್ಲೂ ಕಟ್ಟಾಗೋಂಗಿಲ್ಲ. ಅಲ್ಲೇ ಹೋಗಿ ಸ್ಟಾಪ್ ಮಾಡ್ತಾರೆ. ನಾವು ಸ್ಟಾಪ್ ಮಾಡಿಸ್ಕೊಂಡು ಜಸ್ಟು ಅದರ ಆಪೋಸಿಟೇ ಇನ್ನೊಂದು ಅಂಗಡಿ ಮಾಡಿದ್ದಾರೆ. ಆವಾಗ ಅದೊಂದೇ ಅಂಗಡಿ ಇದ್ದಿದ್ದು. ಈಗ ಅದ್ರ ಎದುರುಗಡೆನೂ ಒಂದು ಶಾಪ್ ಓಪನ್ ಮಾಡಿದ್ದಾರೆ. ತುಂಬಾ ಅಲ್ಲೂ ಕಲೆಕ್ಷನ್ ಇತ್ತು. ಅಲ್ಲಿ ಇವತ್ತು ಹೋಗಲಿಲ್ಲ, ಟೈಮ್ ಆಗಿಬಿಡುತ್ತೆ 2 ಕಡೆನೂ ಅಂತ ಅಂದ್ಬಿಟ್ಟು ಇಲ್ಲೇ ಜಾಸ್ತಿ ಹೋಗೋದು. ಆಮೇಲೆ ಒಳ್ಳೆ ಕಲೆಕ್ಷನ್ ಬಂದರೆ ಜಾಸ್ತಿ ಇಲ್ಲೇ ಫಸ್ಟು ಬರೋ ಅಂಥದ್ದು ಇಲ್ಲೇ. ಇಲ್ಲಿ ವರ್ಷಕ್ಕೊಂದು ಸಲ ಆಫರು ಬಿಡ್ತಾರಂತೆ. ನಾನು ಮರ್ತೋಗ್ಬಿಟ್ಟೆ ಯಾವಾಗ ಬಿಡ್ತಾರೆ ಅಂತ ಹೇಳಿದ್ರು, ಆದರೆ ಅಲ್ಲೇ ಮರ್ತ್ಕೊಂಡ್ಬಿಟ್ಟೆ. ಒಳಗಡೆ ಬಂದು ಇನ್ನೊಂದು ಸಲ ಚಿಕ್ಕದಾಗಿ ಒಂದು ವೀಡಿಯೋ ಮಾಡಿದ್ದೀನಿ, ಅವತ್ತು ನಿಮಗೆ ತೋರಿಸಿದ್ದೆ. ಇವತ್ತಂತೂ ಒಳ್ಳೊಳ್ಳೆ ಕಲೆಕ್ಷನ್ ಬಂದಿತ್ತು. ಅವತ್ತಿಗಿಂತನೂ ಇವತ್ತು ತುಂಬಾ ಕಲೆಕ್ಷನ್ ಬಂದಿತ್ತು. ನೋಡ್ತಾ ಇರ್ಬೋದು ಬ್ಲ್ಯಾಕಲ್ಲಿ, ಮತ್ತು ಇದೆಲ್ಲ ಈಗ ಬಂದಿರೋ ಅಂಥದ್ದು ತೋರಿಸ್ತಾ ಇದ್ರು ಎಲ್ಲ ಓಪನ್ ಮಾಡಿ. ನೋಡಿ, ಇದು ಬ್ಲೂ ಅವತ್ತು ಇರಲಿಲ್ಲ, ರಾಯಲ್ ಬ್ಲೂ ಇತ್ತು, ತುಂಬಾ ಚೆನ್ನಾಗಿತ್ತು. ಇದು ಅಷ್ಟೇ, ಇದು ಇಷ್ಟ ಆಯಿತು ನೋಡಿ. ಇದು ನಮ್ಮ ಫಸ್ಟ್ ಒನ್ ಇದೆಯಲ್ಲ, ಅದು ತೊಗೊಂಡಿದ್ದೆ ಹೋದ ಸಲ. ಇದು ನನ್ನ ಫ್ರೆಂಡ್ ತೊಗೊಂಡ್ಳು ಈ ಸಲ. ತುಂಬಾ ಚೆನ್ನಾಗಿತ್ತು, ಅವಳಿಗೆ ತುಂಬಾ ಚೆನ್ನಾಗಿ ಸಿಕ್ತು ಕಲೆಕ್ಷನ್ ಇವತ್ತು. ಅದಕ್ಕೆ ಬಿಲ್ಲು ಅಷ್ಟೊಂದು ಆಯಿತು, ನಮಗೆ ಅದೇ ದೊಡ್ಡದು ಫ್ರೆಂಡ್ಸ್. ಈ ಸಲ ಅಂದು ತುಂಬಾ ಕಲೆಕ್ಷನ್ ಬಂದಿತ್ತು ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ನಾನು ಹೋದ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಅದಕ್ಕಿಂತನೂ ತುಂಬಾ ಚೆನ್ನಾಗಿ ಬಂದಿತ್ತು.
ಬ್ಲ್ಯಾಕ್ ಕಲರಲ್ಲಂತೂ ತುಂಬಾ ವೆರೈಟಿ ಇತ್ತು, ಮತ್ತು ಆಫ್ ಆ್ಯಂಡ್ ವೈಟಲ್ಲಿ ತುಂಬಾ ಚೆನ್ನಾಗಿತ್ತು. ಇದೆಲ್ಲ ಹೊಸ ಕಲೆಕ್ಷನ್ ಸುಮಾರು ಆ್ಯಡ್ ಮಾಡಿದರು. ಇದು ನನ್ನ ಫ್ರೆಂಡ್ ತೊಗೊಂಡ್ಲು, ತುಂಬಾ ಚೆನ್ನಾಗಿತ್ತು. ಇದು 350 ಅಂತೆ. ಇದು ಒಂಥರ ರಫ್ ಬಟ್ಟೆಯಲ್ಲಿತ್ತು, ಅಷ್ಟು ಇಷ್ಟ ಆಗಲಿಲ್ಲ. ಈ ಸಲ ಅಂತೂ ತುಂಬಾ ಚೆನ್ನಾಗಿತ್ತು. ನಿಮಗೂ ಒಂದು ಸ್ವಲ್ಪ ತೋರಿಸೋಣ ಅಂತ ಅಂದ್ಬಿಟ್ಟು ಇದೆಲ್ಲ ಹೊಸ ಕಲೆಕ್ಷನ್ ಅಂತೆ, ಇಲ್ಲಿಂದ ಅಲ್ಲಿ ಗಂಟ ಜೋಡಿಸಿದ್ರು ಫ್ರೆಂಡ್ಸ್. ಇದು ಅಷ್ಟೇ ಓದ್ ವಿಡಿಯೋದಲ್ಲಿ ಇರಲಿಲ್ಲ, ರೆಡ್ ಕಲರಲ್ಲಿತ್ತು, ತುಂಬಾ ಚೆನ್ನಾಗಿತ್ತು. ಡಾರ್ಕ್ ರೆಡ್ಡಲ್ಲಿತ್ತು, ಈ ವಿಡಿಯೋದಲ್ಲಿ ಈ ಥರ ಕಾಣಿಸ್ತಾ ಇದೆ ನೋಡಿ. ಇದು ಶಿಫಾನ್ ಬಟ್ಟೆಲಿ ಈ ಥರ ವರ್ಕ್ ಮಾಡಿದ್ದಾರೆ. ಇದು 600 ಏನೋ ಹೇಳಿದ್ರು. ಇದು ಚೆನ್ನಾಗಿತ್ತು. ಇದು ನೋಡಿ, ಇದು ಶಿಫಾನ್ ಬಟ್ಟೆಯಲ್ಲಿತ್ತು, ತುಂಬಾ ಸಾಫ್ಟಾಗಿತ್ತು, ತುಂಬಾ ಚೆನ್ನಾಗಿತ್ತು. ಇದು ಲೆಹೆಂಗಾ ಆಗಿರ್ಬೋದು, ಲಾಂಗ್ ಫ್ರಾಕ್ ಆಗಿರ್ಬೋದು, ಮತ್ತು ಸ್ಯಾರಿಗೂ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಪಕ್ಕದವ್ರು ತೋರಿಸ್ತಾ ಇದ್ರು. ಇದು 2 ಕಲರಲ್ಲಿ ಬಂದಿತ್ತು. ಇದು ಅಷ್ಟೇ, ಇದು ಚೆನ್ನಾಗಿತ್ತು ಫ್ರೆಂಡ್ಸ್. ಇದು ಲೆಹೆಂಗಾ ಆ ಥರ ಎಲ್ಲ ಸ್ಟಿಚಿಂಗ್ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದ್ರ ಮೇಲ್ಗಡೆ ಯಾವುದಾದ್ರೂ ಹೊಸ ಕಲೆಕ್ಷನ್ ಬಂದಿದೆ ಅಂತ ಅಂದ್ಬಿಟ್ಟು ಮೇಲ್ಗಡೆನೂ ನೋಡಿದ್ವಿ. ಇದು ನನ್ನ ಫ್ರೆಂಡ್ ತೊಗೊಂಡ್ಲು, ರೆಡ್ ಕಲರು ಟಾಪ್ಗೆ ಅಂತ, ಅದು ತುಂಬಾ ಚೆನ್ನಾಗಿತ್ತು. ಇಲ್ಲಿ ಅದ್ರ ಮೇಲ್ಗಡೆ ಬಂದ್ವಿ. ಇದೆಲ್ಲ ಲೈನಿಂಗ್ ಕಲೆಕ್ಷನ್ನು, ಮತ್ತು ವೆಲ್ವೆಟ್ ಬಟ್ಟೆಲಿ ಆ ಥರ ಎಲ್ಲ ಇತ್ತು. ಇಲ್ಲೂ ನೋಡ್ತಾ ಇರ್ಬೋದು ಎಷ್ಟು ಥರ ಇದೆ ಅಂತ ಅಂದರೆ ನಿಜ ತುಂಬಾ ಕಲರ್ ಆಪ್ಷನ್ಸ್ಗಳಿದೆ. ಇಲ್ಲೇ ಲೈನಿಂಗು ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಇದು ಮೀಟ್ರ್ ಬಂದು 50 ರುಪೀಸು. ತುಂಬಾ ಚೆನ್ನಾಗಿತ್ತು. ಸಾಫ್ಟ್ ಬಟ್ಟೆ ಆ ಥರ ಎಲ್ಲ ಇತ್ತು. ಅದರಿಂದ ಮತ್ತೆ ಕೆಳಗಡೆ ಬಂದ್ವಿ, ಅಲ್ಲೇನು ತೊಗೊಳ್ಳಿಲ್ಲ ನಾವು. ಲೈನಿಂಗು ಮರ್ತ್ಕೊಂಡ್ಬಿಟ್ವಿ ತೊಗೊಳ್ಳೋದು. ಆಮೇಲೆ ಮತ್ತೆ ಹೋಗಿ ತೊಗೊಂಡು ಬಂದ್ವಿ. ಮತ್ತು ಅಲ್ಲಿ ಅವತ್ತೇ ತೊಗೊಂಡಿದ್ನಲ್ಲ ಅಂತ ಅಂದ್ಬಿಟ್ಟು ನೋಡಿ, ಇದಂತೂ ತುಂಬಾ ಇಷ್ಟ ಆಯಿತು ನೋಡಿ. ಕಲರ್ ಕಾಂಬಿನೇಷನು ಇದು ಸ್ಯಾರಿಗೆ ಅಂತ ತೊಗೊಂಡ್ರು, ತುಂಬಾ ಮ್ಯಾಚ್ ಆಗ್ತಾಯಿತ್ತು ನೋಡಿ. ಇದು 4 ಕಲರ್ ಯೂಸ್ ಮಾಡ್ಬೋದು. ಈ ಕಲರ್ ತೊಗೊಂಡ್ರು. ಇದು ನಮ್ಮ ಫ್ರೆಂಡ್ ನೋಡಿ, ಇದು ತೊಗೊಂಡ್ಲು. ಈ ಕಡೆ ಬಂದು ನನ್ನ ತಂಗಿ ತೊಗೊಂಡ್ಲು. ತುಂಬಾ ಚೆನ್ನಾಗಿತ್ತು. ಕ್ವಾಲಿಟಿ ಆಗಿರ್ಬೋದು, ಮತ್ತು ಪ್ರೈಸು ಅದು ಗ್ರೀನ್ ಕಲರ್ ಇದೆಯಲ್ಲ, ಮೀಟ್ರ್ ಬಂದು 100 ರುಪೀಸ್ ಫ್ರೆಂಡ್ಸ್. ನೋಡಿ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಮತ್ತು ಯಾವ ಅಡ್ರೆಸ್ಸು ಮತ್ತು ಎಷ್ಟಾಗಿದೆ ಅಂತ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್. ಅವರು ಇಷ್ಟು ತೊಗೊಂಡ್ರು, ನಾನು ಯಾವುದು ತೊಗೊಳ್ಳಿಲ್ಲ. ಯಾಕೆ ಅಂತ ಅಂದರೆ ನಾನು ಅವತ್ತೇ ತೊಗೊಂಡಿದ್ನಲ್ಲ ಅಂತ ಅಂದ್ಬಿಟ್ಟು ಯಾವುದು ತೊಗೊಳ್ಳಿಲ್ಲ ಫ್ರೆಂಡ್ಸ್. ಇದಾಗಿತ್ತು ಫ್ರೆಂಡ್ಸ್ ವಿಡಿಯೋ. ನಿಮಗೂ ಒಂದು ಸ್ವಲ್ಪ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಗೆ ಯಾವ ಥರ ಅಂತ ಅನ್ನಿಸ್ತು ಅಂತ ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ, ನನಗೂ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು. ಇನ್ನೇನಾರ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಓಕೆ, ಬಾಯ್ ಫ್ರೆಂಡ್ಸ್.